This video is made for entertainment purpose only, it doesn't mean to hurt any. And don't take it seriously. ಆಂಕರ್ ಅಂದ್ರೆ ನಾನು ಅಂದ್ರೆ ಆಂಕರ್. ಯಾಕೆ ಎಮ್ಮೆ ತಂಗಿ ಏನ್ ಸಮಾಚಾರ? ಮಾತಾಡ್ತೀನಿ ಅಂತ ನೀವ್ ನೋಡ್ತೀರಾ ಅಂತ ನಾನು ಮಾತಾಡ್ತೀನೋ ಅದು ನನ್ನ ಅಭಿಮಾನಿ ದೇವ್ರುಗಳಿಗೆ ಗೊತ್ತು. ನಾನು ಒಂದು 20 ಪೈಸೆ ಹಾಕಿ ಕಳ್ಸ, ಬೆಳಗ್ಗೆ ಬಂದ್ಬಿಡ್ತಾವ ಪ್ರಾರಬ್ಧಗಳು. ಯಾಕೀಗ ಈ ಡೈಲಾಗ್ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ? ಇವ್ರಂದ್ರೆ ನಂಬರ್ ಅಂದ್ರೆ ಇವ್ರು ಏನಾಯ್ತು? ಶಾಕು ಕರೆಂಟು. ಆರ್ಯವರ್ಧನ್ ಗುರುಜಿ ಅವರಿದ್ದಾರೆ ಸರ್, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ಗುರುಜಿ, ಈಗ ಕೊರೋನಾ ಅದು ಇದು 4th ವೇವ್ ಬರ್ತಾ ಇದೆ, ಜೊತೆಗೆ ಆಷಾಢ ಕೂಡ ಇದೆ. ಯಾರ್ಯಾರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ತಿಳ್ಕೊಳ್ಳೋದಾದ್ರೆ, ಚೆನ್ನಾಗಿ ಕುಲಿಕಿ. ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಮೃತಾಯ ತವೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಮೇಡಮ್, ನೀವು ಆಷಾಢದ ಬಗ್ಗೆ ಕೇಳಿದ್ರಿ. ನಾನು ಆಷಾಢ ನಂಬಲ್ಲ, ನಾನು ಫಾಲೋ ಮಾಡಲ್ಲ. ಯಾರು ಮದುವೆ ಆಯ್ತು ಅಂದ್ರೆ ಮುಹೂರ್ತ ಕೊಡ್ತೀನಿ. ಆಷಾಢ ಅನ್ನೋದು ಒಂದು ಪಾಯಿಂಟ್ಸ್. ಆಷಾಢದಲ್ಲಿ ನಾನು ನೋಡಿರೋ ಮಟ್ಟಿಗೆ ಆಷಾಢದಲ್ಲಿ ಒಬ್ಬ ಸ್ವಾಮೀಜಿಯವರಿಗೆ ನಾನು ಒಂದು ಕಾರ್ತನಕ್ಕೆ ಮುಹೂರ್ತ ಕೊಟ್ಟೆ. ಅವ್ರು ತುಂಬ ಚೆನ್ನಾಗಿದ್ದಾರೆ. ಆವಾಗ ಭಾಳ ಹಿಂದೆ ನಾನು ಆಷಾಢದಲ್ಲಿ ಹುಟ್ಟಿದ್ದೀನಿ. ತುಂಬ ಜನ ದೊಡ್ಡ ವ್ಯಕ್ತಿಗಳು ಆಷಾಢದಲ್ಲಿ ಹುಟ್ಟಿದ್ದಾರೆ. ಏನೋ ಗೊತ್ತಾಯ್ತಲ್ಲ ಸರ್, ಈಗ ಗೊತ್ತಾಯ್ತಾ? ಏನಿದು? ಹುಟ್ಟಿ ದೊಡ್ಡ ವ್ಯಕ್ತಿ ಆಗ್ತದೆ ಅಂದರೆ ಮದುವೆನೂ ಕೂಡ ಆಗ್ಬೋದು, ಮಕ್ಕಳು ಹುಟ್ಬೋದು, ಎಲ್ಲ ಆಗ್ಬೋದು. ಅವೆಲ್ಲ ನಿಮ್ಮ ಭ್ರಮೆ ಅದು 100%. ಪ್ರಕಾಶವಾಗಿ ಮಾತಾಡಿ ಸರ್. ಅದನ್ನು ನಾನು ನಂಬಲ್ಲ. ಯಾಕಂದರೆ ನಾನು ಹೋದ ವರ್ಷ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. 2 ಜನ IPS ಆಫೀಸರ್ ಡೆತ್ನ ಪ್ರೆಡಿಕ್ಷನ್ ಮಾಡಿದ್ದೆ. ನಾನು ಆಫೀಸಲ್ಲಿ ಕೇಳಕ್ಕೆ ಬಂದಾಗ ಹೇಳಿದೆ, ಒಬ್ಬರಿಗೆ ಇನ್ನು 3 ತಿಂಗಳಲ್ಲಿ ಕ್ಯಾನ್ಸರ್ ಬಂದು ಸತ್ತೋಗ್ತೀರ ಅಂತ ಹೇಳಿದೆ. ನಾನು ನಾನು ಹೇಳ್ದಂಗೆ ಅವ್ರು ಯಾವುದೋ ಒಂದು 25 ಕೋಟಿ ಟರ್ನ್ ಅವ್ರಿಗೆ ಬಂದು ಕೇಳಿದ್ರು. ನಾನು ಹೇಳ್ದಂಗೆ ಅವ್ರು ಹೇಳ್ದಂಗೆ ಕ್ಯಾನ್ಸರ್ ಬಂದು ಡೆತ್ ಅವ್ರು. ಅವಾಗ ಕ್ಯಾನ್ಸರ್ ಬಂದಿರಲಿಲ್ಲ. ಇನ್ನೊಬ್ರು ಕರಿಯ ನನ್ನ ಮಗನೇ ಕಟಕ ರಾಶಿನ ನನ್ನ ಹತ್ರ ಸುಲಿಗೆ ಮಾಡ್ಬಿಟ್ಟಲ್ಲೇ. IPS ಆಫೀಸರ್ಗೂ ಕೂಡ ನಾನು ಹೇಳಿದ್ದೆ, ನೀವು ಹಾರ್ಟ್ ಅಟ್ಯಾಕಿಂದ ಡೆತ್ ಆಗ್ತೀರಾ, ಹುಷಾರಾಗಿರಿ ಅಂತ ಹೇಳಿದ್ದೆ. ನೀವು ಮೊದಲ ಹೆಂಡ್ತಿಗಿಂತ 2 ಹೆಂಡ್ತಿ ಮೋಸ ಮಾಡ್ತೀರಿ ಇಂಡೈರೆಕ್ಟಾಗಿ ಅಂತ ಅದನ್ನು ಹೇಳಿದೆ. ಅವರು ಕೂಡ ಡೆತ್ ಆದರು ನನ್ಗೆ ಗೊತ್ತಿರಾಗೆ. ಮಿಸ್ಟರ್ ಹೀರೋ, ಇದು ನಿನ್ ಲೈಫ್ ಕ್ವಶನ್. ಚೆನ್ನಾಗಿ ಆಕ್ಟ್ ಮಾಡಬೇಕು, ಚಪ್ಪಾಳೆ ತಗೋಬೇಕು. ನಾನು ಒಬ್ಬನೇ ಅನ್ಸುತ್ತೆ ಇಡೀ ವರ್ಲ್ಡಲ್ಲಿ ಜ್ಯೋತಿಷ್ಯದಲ್ಲಿ ದೇವರೇ ದೊಡ್ಡವನಂತ ಈ ಪ್ರಪಂಚ ಹೇಳ್ತಾರೆ. ನಾನು ಅದಕ್ಕೂ ನನಗೂ ದೇವ್ರಿಗೂ ನನಗೂ ಸಂಬಂಧ. ನಾನು ಗ್ರಾಹಗಳೇ ದೊಡ್ಡವ ಅಂತೀನಿ. ಹಾಗಾಗೇನೆ ದೇವಸ್ಥಾನ ಎಲ್ಲ ಬಾಗಲಾಕತ್ತೆ, ದೊಡ್ಡ ಕಾಯಿಲೆ ಬರುತ್ತೆ. ಬೆಂಗಳೂರೆಲ್ಲ ಕಾಲೇ ಹೊಡಿತೈತೆ, ರೋಡಲ್ಲಿ ಕ್ರಿಕೆಟ್ ಆಡ್ಬೋದು, ಬಾಡಿಗೆ ಮನೆ ಕಾಲೇ ಹೊಡಿತಿದೆ ಅಂತ ಹೇಳಿದೆ. 100% ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ. ಬುರುಡೆ ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ ಹೇಳಿದ್ರು ಕಾರಲ್ಲಿ. ಇವತ್ತು ಎಷ್ಟು ಹೆಲಿಕಾಪ್ಟರ್ ತಗೋಬೋದು. 1 ವರ್ಷಕ್ಕೆ ವಾಯ್ಸ್ ಚೇಂಜ್ ಆಗುತ್ತೆ. ಮಿನಿಮಮ್ ಎಷ್ಟಿಗೆ ಒಂದು 300-350 ಕೋಟಿ ಒಂದು ಸಿನಿಮಾದಲ್ಲಿ ಸಿಕ್ಕಿರ್ಬೋದು. KGF ಅಲ್ಲಿ ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? 25% ರಿಲೇಷನ್ಶಿಪ್ ಪಾರ್ಟ್ನರ್ ಅಂದ್ರೆ 300-350 ಕೋಟಿ. ಏನು ಹೇಳಿ? 350 ಕೋಟಿ ಹೆಲಿಕಾಪ್ಟರ್ ತಗೋಬೋದು. ಹೌದೌದು, ಖಂಡಿತ. ಕಾರ್ ಪ್ರಪಂಚ ಯಾಕೆ ಹೇಳ್ತೀನಿ ಅಂದರೆ ಭಾಳ ವಿಚಾರವಾಗಿ ಭಾಳ ತಿಳ್ಕೊಂಡು ಮಾತಾಡ್ಬೇಕು. ನಾನು ಈ ವಿಡಿಯೋ ನೋಡಿದ್ದೀನಿ. ಇವತ್ತು ಎಷ್ಟು ಹೆಲಿಕಾಪ್ಟರ್ ತಗೊಂಡ್ರೆ ಬೇರೆ ತಗೊಳಕ್ಕಾಗತ್ತಾ? ಬೇರೆ ತಗೊಳಕ್ಕಾಗಲ್ಲ. ಆದರೆ ಅತಿ ಎಷ್ಟು ಹೆಲಿಕಾಪ್ಟರ್ ಫ್ಲೈಟನ್ನು ಯೂಸ್ ಮಾಡಿದ್ದು ಕಾರಣ
ಬರ್ದಿದ್ದು ಕೇಳಿ. ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ, ಅಪರೂಪಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ. ನಾನು ಅವಾಗ ಮಂತ್ರಾಲಯ ದರ್ಶನ ಮಾಡಾದ್ಮೇಲೆ ಒಬ್ರಿಗೆ ಗುರುಗಳು ತಲಗಿದೆ ಜಾಗ ಎಲ್ಲ ಸುತ್ತ ನೋಡ್ಬಿಟ್ಟು ನಂಗೆ ಅನ್ನಿಸ್ತು, ಭಾಳ ಸಮೃದ್ಧಿಯಾಗಿದೆ ಮಂತ್ರಾಲಯ, ಇನ್ನು ಯಾವ್ದಾದ್ರು ಕಾಲೇಜ್ ಕಟ್ಟಿ ಸರ್ ಅಂದೆ. ಇವಾಗ ದೇವಸ್ಥಾನಕ್ಕೆ ಹಾಕಿರೋ ದುಡ್ಡು ಇನ್ನೇನಾದ್ರು ಬಿಸ್ನೆಸ್ ಮಾಡಲೇಬೇಕಲ್ಲ, ಒಂದು ಕಾಲೇಜ್ ಕಟ್ಟಿ, ನರ್ಸಿಂಗ್ ಕಾಲೇಜ್ ಕಟ್ಟಿ, ಮೆಡಿಕಲ್ ಕಾಲೇಜ್ ಕಟ್ಟಿ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಅಂತ ಅಂದರು. ನಾನು ಹೇಳಿ ಇದೆಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ. ಇನ್ನು 50 ವರ್ಷದ ಗೊತ್ತು, ನಿಮ್ಮ ಲಕ್ ನನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರೋದು. ಧನುಸು ರಾಶಿಯವರಿಗೆ ಖಂಡಿತ ಕೂಡ ಚಿದಂಬರಂ ಕೂಡ ಧನುಸು ರಾಶಿ. ಅವಾಗ ಚಿದಂಬರಮು ಜೈಲ ಉದ್ಘಾಟನೆ ಮಾಡ್ತಾರೆ. ಏನು ಹೇಳಿ, ಜೈಲನ್ನ ಉದ್ಘಾಟನೆ ಮಾಡ್ತಾರೆ. ಅವ್ರು ಅದೇ ಜೈಲಿಗೆ ಅಪರಾಧಿಯಾಗಿ ಹೋಗ್ತಾರೆ. ಕೇಳೇ ಇಲ್ಲ, ನಿಜವಾಗ್ಲೂ ಕೇಳಿಲ್ಲ. ನನಗೆ ಗೊತ್ತು, ನಿಮ್ಮ ಫೇಸ್ ರೀಡಿಂಗ್ ನೋಡಿದ್ರೆ. ಸರ್ ಇದೆಲ್ಲ ಫೇಸ್ ರೀಡಿಂಗ್ ಇಂದ ಸಾಧ್ಯನಾ? ವೈ ನಾಟ್? ಬುಕ್ ರೀಡಿಂಗ್ ಇಂದ ಫೇಸ್ ರೀಡಿಂಗ್ ಇಂದ ಏನ್ ಬೇಕಾದ್ರೂ ತಿಳ್ಕೊಬಹುದು. ದೊಡ್ಡ ಹಾಕ್ಬಿಟ್ಟು ಮಾರ್ಕೆಟ್ ಮಾಡ್ಕೋಬೇಕು. ನನ್ನ ನಾಲ್ಗೆನೇ ದೊಡ್ಡ ಮಾರ್ಕೆಟ್ ನೋಡ್ದಿರೋ ಕಾಲದಲ್ಲಿ ಯಾರು ಮಾಧ್ಯಮದಲ್ಲಿ ಜ್ಯೋತಿಷ್ಯರು ಅವತ್ತೇ ನಾವು ಮಾರ್ಕೆಟ್ ಮಾಡಿದ್ದೀವಿ. ಆಹಾ ಹಬ್ಬಾ ಪರಮಾತ್ಮ, ಪ್ರಪಂಚದಲ್ಲಿ ಏನೇನೋ ಅದ್ಭುತಗಳನ್ನೆಲ್ಲ ಕೇಳಿದ್ನಲ್ಲ, ಇದನ್ನ ಕೇಳಿರ್ಲಿಲ್ಲ. ನಾನು ಇಲ್ಲಿವರೆಗೂ 10 ಲಕ್ಷ ಜನ ಜ್ಯೋತಿಷ್ ಹೇಳಿದ್ದೀನಿ. 5 ಲಕ್ಷ. ಮೊನ್ನೆ ವಿನಯ್ ಗುರು ಸಿಕ್ತಲೂ ನಾನು ಹೇಳಿದೆ, ಸ್ವಾಮಿ ನೀವು ಇವಾಗ ಚೆನ್ನಾಗಿದ್ದೀರಾ, ಫಾರಿನ್ ಹೋಗಿ ಸೆಟ್ಲ್ ಆಗ್ಬೋದು ಹೋಗಿ ಸ್ವಾಮಿ ಅಂದೆ ನಾನು. ನಿಜ ಇದು. ನಿಷ್ಕ್ರಮಿಸಿ. ಬರ್ತೀವಿ ಸರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸವನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.